ವಿದ್ಯಾರ್ಥಿಗಳು ಮಾಡ್ರಿ ಗಣಿತ ನೋಡೋನು ಚಂದಂಗೆ ಮಾಡ್ರಿ. ಸರಿಯಾಗಿ ಗಣಿತಗಳು ಮಾಡಿದರೆ ನಿಮಗೆ ಈಸಿಯಾಗಿ ಬರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಂತ ವಿಡಿಯೋ ಆನ್ ಮಾಡಿರಿ, ಟೈಮ್ ಹಾಳು ಮಾಡಬಾರ್ದು. ಹೇಳಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ಬೇಕು. ಇದೊಂದು ರಿವಿಷನ್ ಮಾಡಿರಿ. ಪದೇ ಪದೇ ವಿಡಿಯೋಗಳನ್ನು ಬಂದ್ ಮಾಡೋದು ಚಾಲು ಮಾಡೋದು ಬಂದ್ ಮಾಡೋದು ಚಾಲು ಮಾಡೋದ್ರೆ ರಿವಿಷನ್ ಹಾಕೋತ ಹೋಗ್ತದೆ. ಆಮೇಲೆ ನಿಮಗೆ ಅಭ್ಯಾಸ ಇವು ಬಂದ ಕೂಡಲೇ ಇನ್ನು ಎಕ್ದಮ್ ಸಣ್ಣ ಗುಣಾಕಾರ ಬರ್ತಾವೆ. ಅತಿ ಸಣ್ಣ ಎರಡೇ ಈ ಕಡೆ ಈ ಕಡೆ ಅವಾಗ ನೀವು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ನಿಮಗಿದು ಭಾಳ ಹೆಲ್ಪ್ ಆಗ್ತದೆ. ಒಂದಕ್ಕೊಂದು ಲಿಂಕ್ ಇರ್ತದೆ ಅಭ್ಯಾಸ. ಅವಾಗಿನ ಓಲ್ಡ್ ICIC ಅಭ್ಯಾಸದೊಳಗೆ ಮೊದಲಿನ ಸೈಲೆಂಟಾಗಿ ಯಾ ಅಂಕಿಲೆ ಬಾಗಿ ಹೋಗ್ತದೆ ಅಂತ ಹಿಂಗೆ ತಿಳ್ಕೊತೀನಿ. ಮುಂದೆ ನಿಮ್ಮ ಸಣ್ಣ ಒಂದು 50 ಗಣಿತ ಸಣ್ಣ ಸಣ್ಣ ಬೀಳ್ತಾವೆ. ಅವಾಗ ಪಟ್ 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 ಕನಿಷ್ಠ ರೂಪಕ್ಕೆ ತರುವಂಥ ಗಣಿತಗಳು ಬರ್ತವೆ. ಈಗ ಇತ್ತು ನಾ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಹಚ್ಕೋರಿ. 21.56 ಮೈನಸ್ 1.13 ಗುಂಡ್ಲೆ 5.34. ಈಗ ಯಾವ ಕ್ರಿಯೆ ಮಾಡಬೇಕು ನೀವು? ಗುಣಾಕಾರ ಕ್ರಿಯೆಯನ್ನು ಮಾಡಬೇಕು. 3 1 3 1 4 4 3 ಗುಂಡ್ಲೆ 5 4 21 3 23 23 4 ತಿಳಿತಲ್ಲ. ಈಗ ಇಲ್ಲೊಂದು ವಿಶೇಷ ಹೇಳ್ತೇನೆ ನಾನು ನಿಮ್ಗೆ. ಯಾವುದೇ ಒಂದು ಪ್ಲಸ್ ಮೈನಸ್ ಬಂದಾಗ ಹಿಂದಿನ ಅಂಕಿ ನೆನ್ಪಿಟ್ಕೋರಿ. 6 ಬರ್ತಿತ್ತಂದ್ರೆ ಕಳ್ಕೊಬಾರ್ದು. ಇದನ್ನೊಂದು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಮೊದಲ. ಯಾಕಂದ್ರೆ ಈಗ ಹಿಂದೆ ಮೈನಸ್ ಅದ. ಮೈನಸ್ ಇದ್ದಾಗ ಏನು ಮಾಡ್ಬೇಕು ನೋಡ್ರಿ, 2 2 4 2 2 4 ಹೌದಾ? ಈಗ ಇಟ್ಕೊಂಡ್ಬೇಡ್ರಿ, ಅದು 3 2 6 ಇರಲಿ. ಯಾಕಂದ್ರೆ ನಿಮ್ಗೆ ಎಷ್ಟು ಈಸಿ ಆಗ್ತದೆ ತೋರಿಸ್ನು. 23 2 ಎಷ್ಟು? 46. ತಳಗೇನಾಯ್ತು? 3 2 6 6 7 42 6 7 42 ಎಷ್ಟು ಉಳಿತು? 4 ಉಳಿತು. ಉಳಿತಿಲ್ಲ ನೋಡ್ರಿ. ಈಗ ನೋಡಿ ಇದನ್ನು ತಗೋ ಬರೋಬ್ಬರಿ 21.56 ಮೈನಸ್ 7.46 ನೋಡಿ ಪೂರ್ಣ ಸಂಖ್ಯೆ ಬರೋಬ್ಬರಿ 21 ಮೈನಸ್ 7 ಮಧ್ಯಂತರ ಚಿಹ್ನೆ 56 ಮೈನಸ್ 4 ನೋಡಿ. 5 4 ಆದ್ರೆ 1 6 ನೋಡಿ. 21 7 ಆದ್ರೆ 14 ಪ್ಲಸ್ 1 6 ಈಸ್ ಈಕ್ವಲ್ ಟು 14.16 ನೋಡ್ರಿ. ಎಷ್ಟು ಈಸಿ ಟ್ರಿಕ್ಸ್ಗಳು ಇವು ನೋಡ್ರಿ. ಇಲ್ಲಿ ಮೊದಲ ಇದು 3 7 6 ನೀವು ಕಳ್ಕೊಬೇಡ್ರಿ ಅಂತ ಹೇಳಿದ್ದೆ. ಯಾಕಂದ್ರೆ ಇದರಿಂದ 6 ಅದ. ಇವೇ ಎಲ್ಲ ವೇಗವಾಗಿ ಮಾಡ್ತಕ್ಕಂಥ ಟ್ರಿಕ್ಸ್ಗಳು ಗಣಿತದೊಳಗೆ. ನೋಡ್ರಿ ಹೆಂಗೆ ನಿಮಗೆ ಅನಿಸ್ತದೆ ನೋಡ್ರಿ. 207 46 2 3 6 7.46 ಇದನ್ನು ಕನಿಷ್ಠ ರೂಪಕ್ಕೆ ತರಬೇಡಿ. 2 2 2 3 ಬರ್ತದೆ. ಯಾಕಂದ್ರೆ ನಾವು 6 ಕೆಡಿಸ್ಕೋಬಾರ್ದಲ್ಲ. ಅವಾಗ ನೋಡಿ 21.56 ಮೈನೆ 7.46 21 7 ಮಧ್ಯಂತರ ಚಿಹ್ನೆ ಪ್ಲಸ್ 5 6 ಮೈನಸ್ 4 ಎಷ್ಟು ಬಂತು? 5 4 ಆದ್ರೆ 1 6 21 7 ಆದ್ರೆ 14 14 ಪ್ಲಸ್ 1 6 ಈಸ್ ಈಕ್ವಲ್ ಟು 14.16 ಆನ್ಸರ್ ಈಸ್ ಈಕ್ವಲ್ ಟು 14.16. ನೀವು ಅಧಿಕ ಉಣ ಮಾಡಾಗ ಹಿಂದಿನ ಛೇದ ಬಗ್ಗೆ ನೀವು ಕಾಳಜಿ ತಗೊಳ್ಳಿ. ಅಂದ್ರೆ ಬಹಳ ಸರಳ ಲೆಕ್ಕಗಳು ಬರ್ತಿರ್ತಾವ. ತಿಳಿತಲ್ಲ? ನೋಡ್ತು ಉತ್ತರ ಕರೆಕ್ಟ್ ಬಂದದಿಲ್ಲ ನೋಡಿ. ಮುಂದೆ ಲೆಕ್ಕ ತಿಳಿಸ್ತಾನೆ ನಿಮಗೆ. ರೈಟ್. ಮುಂದೆ ಲೆಕ್ಕ ಮಾಡ್ರಿ. ಮೊದಲು ಗುಣಾಕಾರದ ಮಾಡೋದಾದ್ರೆ ನೀವು ವಿಡಿಯೋ ಆನ್ ಮಾಡ್ರಿ. ನಾನು ದೂರ ಸರಿದಿರ್ತಾನು ನೋಡ್ರಿ. ವಿಡಿಯೋ ಆನ್ ಮಾಡ್ರಿ, ನೀವು ಮಾಡಿರಿ ಅಂತ ತಿಳ್ಕೊಂಡು 17.12 ಗುಂಡ್ಲೆ 4.215
ಮೈನಸ್ 7.13 ಮಲ್ಲಿ ಗುಣಾಕಾರ ಕ್ರಿಯೆ ಮಾಡ್ಕೋರಿ. 17 34 ಒಂದು 35 2 ಅಂಶ ಗುಂಡ್ಲೆ 15 4 61 2 62 15 ಅಂಶ ತಿಳಿತಲ್ಲ. ಏನು ನೋಡ್ರಿ 7 14 14 ಒಂದು ಇನ್ನೊಂದು ಸ್ವಲ್ಪ ಪ್ರಶ್ನೆ ಚೆಕ್ ಮಾಡ್ತಾನು. ಕರೆಕ್ಟ್ ಅದು ಪ್ರಶ್ನೆ ನೋಡ್ರಿ. 17.1 ಅಂಶ ಗುಂಡ್ಲೆ 4.2 15 ಅಂಶ 17 34 35 2 ಅಂಶ ಗುಂಡ್ಲೆ 15 4 60 62 15 ಅಂಶ. ಈಗ ಯಾವ ಮಧ್ಯದಲ್ಲಿ ಹೋಗ್ತದೆ? 2 ಒಂದಲೆ 2 ಮೂರಲೆ 2 ಒಂದಲೆ ಮುಂದೆ 5 ಮೂರಲೆ 5 ಮೂರಲೆ 5 ಏಳಲೆ. ಈಗ ನೋಡ್ರಿ 7 ಒಂದಲೆ 7 7 ಒಂದಲೆ 7 7 ಮೂರಲೆ 21 217 3 ಅಂಶ ಬಂತು. ಈಗ ನೋಡ್ರಿ ಹೆಂಗದ 7 ಒಂದಲೆ 7 7 ಮೂರಲೆ 21. ಈಗ ಸದ್ಯ ಏನಾಗ್ತದೆ? ಇದು ಕನಿಷ್ಠ ರೂಪಕ್ಕೆ ಬರ್ತದೆ. ಈಗ ನೋಡ್ರಿ 3 7 21 3 2 6 1 3 ಅಂಶ ಉಳಿತು. ಈಗ ಹಚ್ಕೋರಿ ಅಲ್ಲಿ ಕರೆಕ್ಟಾಗಿ ಏನು ಬಂದದ? 72.13 ಅಂಶ ಮೈನಸ್ 7.13 ಅಂಶ ಇಸ್ ಈಕ್ವಲ್ ಟು ಪೂರ್ಣ ಸಂಖ್ಯೆ 72 ಮೈನಸ್ 7 ಮಧ್ಯಾಂತರ ಚಿಹ್ನೆ ಪ್ಲಸ್ 1 3 ಅಂಶ ಮೈನಸ್ 1 3 ಅಂಶ. 12 7 ಆದ್ರೆ ಎಷ್ಟು? 5 12 ಇದ್ರಾಗ ಎಷ್ಟು ಬಂತು? 6 ಬಂತು. ಪ್ಲಸ್ 3 ಮೈನಸ್ 3 ಹೋತು. ಉತ್ತರ ಎಷ್ಟು ಬಂತು? 65 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 65. ನೋಡ್ರಿ ಹೆಂಗೆ ನಾ ಕಾಯ್ತನ ಅನ್ನೋದು ನೋಡ್ರಿ. 3 ಇಲ್ಲಿ 3 ಅದ ನೋಡ್ರಿ. ಇಲ್ಲಿ 3 ಅದ ಅಂದ್ರೆ ಆ 3 ಇಟ್ಕೋಬೇಕು. ಯಾಕಂದ್ರೆ ಆ ಛೇದಗಳನ್ನು ಇಟ್ಕೊಳ್ಳೋದ್ರಿಂದ ಬೇಗ ನೀವು ಉತ್ತರ ಹೋಗ್ತದೆ. ಎಷ್ಟು ಸರಳ ಅದು ನೋಡ್ರಿ. ಕಣ್ಣಿ ನೋಡ್ತೀರಾ ಎಷ್ಟು ದೊಡ್ಡ ಭಿನ್ನ ರಾಶಿ ಅದು ಮಾಡೋದ್ರಿಂದ ಎಲ್ಲ ಲೆಕ್ಕೊಂಡು ಬರ್ತಾವ. ಚಂದಂಗ ನೋಡ್ರಿ. ಸ್ವಲ್ಪ ಚಂದ ಹಸ್ತನು ಹೆಚ್ಚು ಕಡಿಮೆ ಆಗ್ಯಾವ. ಅದು ಭಿನ್ನ ರಾಶಿ ಮಾಡೋದಂದ್ರೆ ಪೇಷನ್ಸ್ ಮಾಡ್ಬೇಕಾಗ್ತದೆ. ಲೆಕ್ಕ ತಪ್ಪಬಾರ್ದು. ಕರೆಕ್ಟ್ ಅದನ್ನು ಎಲ್ಲೋ ಚೆಕ್ ಮಾಡ್ತಿರ್ತದೆ. ಆಮೇಲೆ ವಿಡಿಯೋ ತೆಗಿತಿರ್ತೀವಿ. ನೋಡ್ರಿ